ಇಸ್ರೇಲ್ ಅದೊಂದು ಪುಟ್ಟದಾದಂತಹ ರಾಷ್ಟ್ರ. ಹೀಗಿದ್ದರೂ ಸಹ ಜಗತ್ತು ಇಸ್ರೇಲ್ ಅನ್ನ ತುಂಬಾ ತುಂಬಾ ಗಂಭೀರವಾಗಿ ಪರಿಗಣಿಸುತ್ತೆ. ಹಾಗೆ ಇಸ್ರೇಲಿಗರನ್ನ ನಿಬ್ಬೆರಗಾಗಿ ನೋಡುತ್ತೆ. ಕಾರಣ ನಿಮ್ಮೆಲ್ಲರಿಗೂ ತುಂಬಾ ತುಂಬಾ ಚೆನ್ನಾಗೇನೆ ತಿಳಿದಿದೆ. ಇಸ್ರೇಲಿಗರಲ್ಲಿರುವಂತಹ ರಾಷ್ಟ್ರ ಪ್ರೇಮವಾಗಿರಬಹುದು, ಹಾಗೆ ರಾಷ್ಟ್ರಭಕ್ತಿಯಾಗಿರಬಹುದು. ಇಸ್ರೇಲಿಗರಿಗೆ ರಾಷ್ಟ್ರ ಅಂತ ಬಂದಾಗ ಅಲ್ಲಿನ ಪ್ರಜೆಗಳು, ಅಲ್ಲಿನ ರಾಜಕಾರಣಿಗಳು, ಹಾಗೆ ರಾಜಕೀಯ ಪಕ್ಷಗಳು ಎಲ್ಲರೂ ಸಹ ತಮ್ಮ ತಮ್ಮ ತತ್ವ ಸಿದ್ಧಾಂತಗಳನ್ನು ಪಕ್ಕಕ್ಕೆ ಸರಿಸಿ ರಾಷ್ಟ್ರಕ್ಕಾಗಿ, ರಾಷ್ಟ್ರದ ಹಿತಾಸಕ್ತಿಗಾಗಿ, ರಾಷ್ಟ್ರದ ಸಮಸ್ಯೆಗಳಿಗಾಗಿ ಎಲ್ಲರೂ ಒಂದಾಗ್ತಾರೆ, ಒಗ್ಗಟ್ಟಾಗ್ತಾರೆ. ನಮಗೆ ನಮ್ಮ ರಾಷ್ಟ್ರವೇ ಮೊದಲು ಅಂತ ಹೇಳ್ತಾರೆ. ತಮ್ಮ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳಿಗಿಂತ ರಾಷ್ಟ್ರದ ಹಿತಾಸಕ್ತಿಯೇ ಮುಖ್ಯ ಅಂತ ತಿಳಿದು ರಾಷ್ಟ್ರಕ್ಕಾಗಿ ಎಲ್ಲರೂ ಹೋರಾಟವನ್ನು ನಡೆಸ್ತಾರೆ. ಹೀಗಾಗಿನೇ ಜಗತ್ತು ಇಸ್ರೇಲನ್ನಾಗಿರ್ಬೋದು, ಇಸ್ರೇಲಿಗರನ್ನಾಗಿರ್ಬೋದು ತುಂಬಾ ತುಂಬಾ ಗಂಭೀರವಾಗಿ ಪರಿಗಣಿಸುವಂತಹದ್ದು, ಹಾಗೆ ನಿಬ್ಬೆರಗಾಗಿ ನೋಡುವಂತಹದ್ದು. ಇನ್ನ ನಮ್ಮ ಭಾರತೀಯರ ವಿಚಾರವಾಗಿ ಬಂದಾಗ ನಮ್ಮ ಭಾರತೀಯರಿಗೆ ರಾಷ್ಟ್ರದ ಹಿತಾಸಕ್ತಿಗಿಂತ ವೈಯಕ್ತಿಕ ಹಿತಾಸಕ್ತಿಗಳೇ ತುಂಬಾ ತುಂಬಾ ಮುಖ್ಯವಾಗ್ಬಿಟ್ಟಿರುತ್ತೆ. ಭಾರತೀಯರು ತಮ್ಮ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳಿಗೆ ಮೊದಲ ಆದ್ಯತೆಯನ್ನು ನೀಡ್ತಾರೆ, ನಂತರ ರಾಷ್ಟ್ರದ ಹಿತಾಸಕ್ತಿಗೆ ಆದ್ಯತೆಯನ್ನು ನೀಡ್ತಾರೆ. ನಮ್ಮ ಭಾರತೀಯರು ನಾನು, ನನ್ನ ಕುಟುಂಬ ಮೊದಲು ಚೆನ್ನಾಗಿದ್ರೆ ಸಾಕು, ನಾನು ಸುಭದ್ರವಾಗಿದ್ರೆ ಸಾಕು, ನಂತರ ದೇಶದ ರಕ್ಷಣೆಯ ಬಗ್ಗೆ ಯೋಚನೆಯನ್ನ ಮಾಡೋಣ, ದೇಶದ ಸಮಸ್ಯೆಯ ಬಗ್ಗೆ ಯೋಚನೆಯನ್ನ ಮಾಡೋಣ ಅಂತ ಮನಸ್ಥಿತಿಯನ್ನ ಹೊಂದಿರುವಂತವರು. ಇನ್ನ ಈ ನಮ್ಮ ದೇಶದಲ್ಲಿರುವಂತಹ ರಾಜಕಾರಣಿಗಳು ಹಾಗೆ ವಿರೋಧ ಪಕ್ಷದವರು ಸೇನೆಯ ಬಗ್ಗೆನೇ ಅನುಮಾನವನ್ನ ವ್ಯಕ್ತಪಡಿಸ್ತಾರೆ, ಸೇನೆಯ ಬಗ್ಗೆನೇ ಟೀಕೆಗಳನ್ನ ಮಾಡ್ತಾರೆ, ಸೇನೆಯ ಬಗ್ಗೆನೇ ತುಂಬಾ ತುಂಬಾ ಪ್ರಶ್ನೆಗಳನ್ನ ಕೇಳ್ತಾರೆ. ಈ ರೀತಿಯಾದಂತಹ ರಾಜಕಾರಣಿಗಳು ನಮ್ಮಲ್ಲಿರುವಂತಹದ್ದು. ಇನ್ನ ವಿರೋಧ ಪಕ್ಷದ ವಿಚಾರವಾಗಿ ಬಂದಾಗ ವಿರೋಧ ಪಕ್ಷಗಳು ಆಡಳಿತ ಪಕ್ಷವನ್ನ ಇಂತಹ ವಿಚಾರವಾಗಿ ಬಂದಾಗ ಬೆಂಬಲವನ್ನ ನೀಡಬೇಕು, ಅವರ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕು. ನಮ್ಮ ದೇಶದಲ್ಲಿರುವಂತಹ ವಿರೋಧ ಪಕ್ಷಗಳು ಆಡಳಿತ ಪಕ್ಷವನ್ನ ಯಾವ ರೀತಿಯಾಗಿ ಕಾಲೆಳೆಯೋದು ಅಂತ ಕಾಯ್ಕೊಂಡು ಕೂತ್ಕೊಂಡಿರ್ತವೆ. ಸಮಯ ಸಿಕ್ಕಾಗ, ಸಂದರ್ಭ ಸಿಕ್ಕಾಗ ಯಾವ ರೀತಿಯಾಗಿ ಕಾಲೆಳಿತಾರೆ ಅಂತ ನೀವೆಲ್ಲರನ್ನು ಇತ್ತೀಚಿನ ಯುದ್ಧದಲ್ಲಿ, ಸಂಘರ್ಷದಲ್ಲಿ ನೀವೆಲ್ಲರೂ ಸಹ ತುಂಬಾ ತುಂಬಾ ಚೆನ್ನಾಗಿನೇ ನೋಡಿದ್ದೀರಾ. ದೇಶ ಅಂತ ಬಂದಾಗ, ದೇಶದ ಸಮಸ್ಯೆಗಳು ಬಂದಾಗ, ದೇಶದ ಸುರಕ್ಷತೆಯ ವಿಚಾರ ಬಂದಾಗ ಇಸ್ರೇಲಿಗರು ಯಾವ ರೀತಿಯಾಗಿ ಯೋಚನೆಯನ್ನ ಮಾಡ್ತಾರೆ, ಯಾವ ರೀತಿಯಾದಂತಹ ಮನಸ್ಥಿತಿಯನ್ನ ಇಟ್ಕೊಂಡಿದ್ರು, ನಾವು ಭಾರತೀಯರು ಸಹ ಅದೇ ರೀತಿಯಾದಂತಹ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಬೇಕು. ಅವರ ರೀತಿಯಾಗೇನೆ ರಾಷ್ಟ್ರ ಪ್ರೇಮವನ್ನ, ದೇಶಭಕ್ತಿಯನ್ನ ನಾವುಗಳು ಸಹ ಭಾರತೀಯರು ಬೆಳೆಸ್ಕೊಳ್ಬೇಕು. ಇಸ್ರೇಲಿಗರಿಂದ ನಾವು ಅವರನ್ನ ನೋಡಿ ಕಲಿಯುವಂತಹದ್ದು ತುಂಬಾ ತುಂಬಾನೇ ಇದೆ. ನಮಗೆ ನಮ್ಮ ರಾಷ್ಟ್ರವೇ ಮೊದಲು ಅಂತ ಹೇಳ್ತಾರೆ. ಆ ರೀತಿಯಾದಂತಹ ರಾಷ್ಟ್ರಭಕ್ತಿಯನ್ನು ಇಟ್ಕೊಂಡಿರುವಂತವರು ಅಲ್ಲಿರುವಂತಹ ಒಬ್ಬೊಬ್ಬನು ಸಹ ಒಬ್ಬೊಬ್ಬ ರಾಷ್ಟ್ರೀಯವಾದಿಗಳಾಗಿರುತ್ತಾರೆ. ಇಲ್ಲಿಯಾಗಿ ತುಕಡೆಗಳ ರೀತಿಯಾಗಿ ಹೇಳಿಕೆಗಳನ್ನು ನೀಡುವಂತವರೆಲ್ಲ ಇರೋದಿಲ್ಲ. ಇಲ್ಲಿ ಯಾವ ರೀತಿಯಾದಂತಹ ಹೇಳಿಕೆಗಳನ್ನು ಬೇಕಾದ್ರೂ ನೀಡಬಹುದು, ಭಾರತವನ್ನು ಕತ್ತರಿಸ್ತೀನಿ ಅಂತ ಬೇಕಾದ್ರೂ ಹೇಳ್ಬೋದು, ಏನ್ ಬೇಕಾದ್ರೂ ಹೇಳ್ಕೊಳ್ಬಹುದು. ಇದು ನಮ್ಮದು ಅದ್ಭುತವಾದಂತಹ ಪ್ರಜಾಪ್ರಭುತ್ವ ಅಲ್ವಾ. ದೇಶದ ಸುರಕ್ಷತೆಯ ವಿಚಾರವಾಗಿ ಬಂದಾಗ, ಭದ್ರತೆಯ ವಿಚಾರವಾಗಿ ಬಂದಾಗ, ರಕ್ಷಣೆಯ ವಿಚಾರಗಳಾಗಿ ಬಂದಾಗ ದೇಶವನ್ನು ಕಾಪಾಡುವಂತಹದ್ದು, ರಕ್ಷಣೆಯನ್ನು ಮಾಡುವಂತಹದ್ದು ಕೇವಲ ಸರ್ಕಾರದ ಕೆಲಸ ಮಾತ್ರ ಅಲ್ಲ, ಕೇವಲ ಸೇನೆಯ ಕೆಲಸಗಳು ಮಾತ್ರ ಆಗಿರೋದಿಲ್ಲ. ಸೇನೆ ದೇಶವನ್ನು ರಕ್ಷಣೆಯನ್ನು ಮಾಡುವಂತಹದ್ದು ಈ ನೆಲದಲ್ಲಿ ಜನಿಸಿರುವಂತಹ, ವಾಸಿಸುತ್ತಿರುವಂತಹ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯವೂ ಸಹ ಆಗಿರುತ್ತೆ. ದಯಮಾಡಿ ಅರ್ಥವನ್ನ ಮಾಡ್ಕೊಳ್ಳಿ, ಇದು ನಮ್ಮ ದೇಶ. ನಮ್ಮ ದೇಶವನ್ನ ಪ್ರತಿಯೊಬ್ಬ ಪ್ರಜೆನೂ ಸಹ ರಕ್ಷಣೆಯನ್ನ ಮಾಡ್ಕೊಳ್ಬೇಕು. ಇಸ್ರೇಲಿಗರ ರೀತಿಯಾಗಿ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಳಿ, ಅವರ ರೀತಿಯಾಗಿ ಯೋಚನೆಯನ್ನ ಮಾಡಿ ಅಂತ ನಿಮ್ಮೆಲ್ಲರಿಗೂ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.